ಮಾತಾಡ್ಸೋಣ. ಇದು ಪುಸ್ತಕ ಪ್ರೇಮಿಗೆ ಇಷ್ಟ ಆಗುತ್ತೆ. ನಮ್ಮ ಊರಿನ ಹೆಸರಿದೆ, ಮಾಗಡಿ ಅಂತ ಹೆಸರಿದ್ದಾರೆ. ನಮ್ಮ ಊರಿಂದ ಮಾಗಡಿಸ್ ಗೊಜ್ಜವಲಕ್ಕಿ ಅಂತ. ನೀವು ಮಾಗಡಿ ಅವರಾ ಸರ್? ಹೌದು. ನಾವು ಹಪ್ಪಳಗಳಿದೆ, ಡಿಫ್ರೆಂಟ್ ಹಪ್ಪಳಗಳೆಲ್ಲ ವಿಡಿಯೋ ಮಾಡ್ತಿದ್ದೀನಿ ನೋಡಿ. ಮಾವಿನ ಹಣ್ಣಲ್ಲಿದೆ ನೋಡು. ಇದೇನು ಗೊತ್ತಾ, ಸಿಹಿ ಕುಂಬಳಕಾಯಿ ಅಂತ. ನಾನು ಪೂರ್ಣಚಂದ್ರ ತೇಜಸ್ವಿ ಅವರು ಕಾಣ್ತಿದ್ದಾರೆ. ಇವರೇ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕಲಿವಾ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಅಮ್ಮನ ಕರ್ಕೊಂಡು ರಾಗಿ ಕಣಕ್ಕೆ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ಮಾವಿನ ಮೇಳ ನಡೀತಾ ಇದೆ. ಸೊ ಬನ್ನಿ ಹೋಗೋಣ. ಸೊ ಇದೇ ರಾಗಿ ಕಣ. ಆರ್ಗ್ಯಾನಿಕ್ ತರಕಾರಿ ಎಲ್ಲ ಇಲ್ಲಿ ಸಂತೆ ನಡೆಯುತ್ತೆ. ಪ್ರತಿ ವಾರಕ್ಕೆ ಒಂದು ಸತಿ ಭಾನುವಾರ ಸಂತೆ ನಡೆಯುತ್ತೆ. ಸೊ ನೋಡಿ, ದೇಸಿ ಕರು ಎಲ್ಲ ಇದೆ, ತೋರಿಸ್ತೀನಿ. ದೇಸಿ ಹಸುನು ಕೂಡ ಸಾಕಿರ್ತಾರೆ. ಚೆನ್ನಾಗಿದೆ. ಮಾತಾಡ್ಸೋಣ. ಓಕೆ, ಆಮೇಲೆ ಬರೋ. ಪಾರ್ಕಿಂಗಿಗೆ ಇಲ್ಲಿ ಜಾಗ ಇರುತ್ತೆ. ಬಾ ಹೋಗೋಣ. ನಿಮ್ಮದು ಮಾವಿಂದು ಕತೆ ಹೇಳಮ್ಮ. ಏನು ಹೇಳಿ? ನಿಮ್ಮದು ಕಾಲದ್ದು ಮಾವಿನ ಕತೆ. ನಮ್ಮ ಕಾಲದ ಹಾಂ, ನಾವು ಹಾಂ, ಅಲ್ಲೊಂದು ಮಾವಿನ ತೋಟ ಇತ್ತು ನಮ್ಮೂರಲ್ಲಿ, ಜೋರಾಗಿ. ಸಾತ್ನೂರು ಅಂತ. ಹಾಂ, ಅಲ್ಲಿ ಒಂದು ತೋಟ, ಆ ತೋಟಕ್ಕೆ ಹಾಳು ತೋಟ ಅಂತಲೇ ಹೆಸರು ಇತ್ತು. ಹಾಂ, ಮಾವಿನ ಮರಗಳು ಬೇಕಾದಷ್ಟಿತ್ತು. ಹಾಂ, ನಾವೇನು ಮಾಡುವು, ಚಿಕ್ಕ ಹುಡುಗರು ಮನೆಯಿಂದ ಉಪ್ಪು ಮೆಣಸಿನ ಪುಡಿ ತೊಗೊಂಡೋಗಿ ಹಾಂ, ಸಿಕ್ಕಿದ್ದು ಯಾವ ಮಾವಿನ ಮರ ಬಿಡಿ ಸಿಕ್ಕುತ್ತೋ, ತೋತಾಪುರಿ ಆದ್ರೆ ಅದು, ಹುಳಿ ಮಾವಿನಕಾಯಿ ಆದ್ರೆ ಅದು ಎಲ್ಲ ಕಿತ್ಕೊಂಡು ಒಂದು ಕಲ್ ಮೇಲೆ ಇಟ್ಕೊಂಡು ಚೆಚ್ಚೋದು, ಅದ್ಕೊಂಡು ತಿನ್ನೋದು. ಮನೆಯಲ್ಲಿ ಕೇಳಿದ್ರೆ ಎಲ್ಲೋಗಿದ್ವಿ ಅಂದರೆ ಸೀನಿ ತರಕ್ಕೆ ಹೋಗಿದ್ವಿ ಅಂತ ಹೇಳೋದು. ಹಿಂಗೆಲ್ಲ ತಿಂತಿದ್ವಿ. ಬೇಕಾದಷ್ಟು ಹಣ್ಣು, ಗಿಣಿ ಎಲ್ಲ ಉದುರಿಸಿರೋದು ಅರ್ಧ ತಿಂದು. ಅದನ್ನೆಲ್ಲ ಒಂದು ಚಾಕು ತೊಗೊಂಡೋಗ್ಬಿಟ್ಟು ಹೆಚ್ಕೊಂಡು ತಿಂತಾ ಇದ್ವಿ. ನಾವು ತಿಂದಷ್ಟು ನೀವು ಈಗಿನ ಕಾಲದವ್ರು ಏನೂ ತಿನ್ನೋಕ್ಕಾಗಲ್ಲ ಬಿಡಿ. ಹೆಂಗಿದೆ ಜಾಗ? ಗಿಡ ಮರ ಎಲ್ಲ ಇದೆ. ಇದು ನಾಗಲಿಂಗ ಪುಷ್ಪದ ಮರ ಇದೆ. ಹೌದಾ? ಏನು ಸ್ಪೆಷಾಲಿಟಿ ಇದು? ಇದನ್ನ ಅದೇ ನಾಗಪ್ಪನ ಪೂಜೆ ಮಾಡ್ತಾರೆ. ನಾಗಪ್ಪನ ಹೆಡೆ ಥರ ಇದೆ ನೋಡೋದು. ಮಧ್ಯೆ ಇರೋದು ಈಶ್ವರ. ಹೌದಾ? ಇದಾ? ಅದನ್ನೇ ನಾಗಲಿಂಗ ಪುಷ್ಪ. ಓಕೆ, ಚೆನ್ನಾಗಿದೆ. ಇದು ನಮ್ಮ ರಾಗಿ ಕಣ. ಎಂಟ್ರಿ ಹಿಂಗಿರುತ್ತೆ. ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಂತ ಒಂದೆರಡು ಕ್ಯಾಂಪ್ಸ್ ಥರ ಮಾಡ್ತಾರೆ. ಎಲ್ಲಿದೆ ಬಾ ನೀವು, ಹಿಂಗೇನು ಇಷ್ಟ ಆಗುತ್ತೆ ಅದನ್ನು ಕೊಡಿಸ್ತೀನಿ ಬಾಗುತ್ತೆ. ನೋಡು, ಅಲ್ಲಿ ಕಾಣ್ತಿದೆಯಲ್ಲ, ತರಕಾರಿ ಮಾರೋದಿಲ್ಲ, ಸೊಪ್ಪು ಗಿಪ್ಪು ಎಲ್ಲ ಮಾರ್ತಾರೆ. ಫ್ರೆಶ್ ಆಗಿ ಮಾರ್ತಾರೆ. ಇಲ್ಲ ಕಮ್ಮಿನೇ ಇರುತ್ತೆ, ಜಾಸ್ತಿ ನೋಡಿ. ಇಲ್ಲಿ ಆರ್ಗ್ಯಾನಿಕ್ಕು, ಕೆಮಿಕಲ್ ಹಾಕಿದ್ರೆ ಫ್ರೆಶ್ ಆಗಿ ತರಕಾರಿಗಳು ಸಿಗುತ್ತೆ. ಇದೇನೋ ಚಕ್ಕೋತ ಅನಿಸುತ್ತೆ ನೋಡು. ಚಕ್ಕೋತ ತಗೋಣ, ಕೇಳು ಅವರು. ಸರ್, ಹೆಂಗೆ ಚಕ್ಕೋತ? ಹೆಂಗೆ ಚಕ್ಕೋತ? ತರಕಾರಿನೂ ಅಲ್ಲದೆ ಬೇರೆ ಬಟ್ಟೆಗಳು, ಇನ್ನೂ ಏನೇನೋ ಎಲ್ಲ ಸಿಗುತ್ತೆ. ಇದು ಪುಸ್ತಕ ಪ್ರೇಮಿಗೆ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಆಗಿರುವಂಥ ಐಟಮ್ಸು. ಕ್ರಿಯೇಟಿವ್ ಪರ್ಸನ್ಸ್ಗೆ ತುಂಬ ಇಷ್ಟ ಆಗುತ್ತೆ ಎಲ್ಲ. ಹೌದಾ? ಕಾಟನ್ ಸೀರೆನಾ ಬೇಕಾ? ಹಾಂ, ಬಾ, ಫಸ್ಟ್ ನೋಡ್ಕೊಂಬರೋಣ. ಸೊ ಇಲ್ಲಿ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ. ಕಡಲೆಕಾಯಿ, ಮೆಣಸಿನ್ಕಾಯಿ, ಏನೇನೋ ಐಟಮ್ಸ್ ಎಲ್ಲ ಸಿಗುತ್ತೆ. ನಮ್ಮ ಊರಿನ ಹೆಸರಿದೆ, ಮಾಗಡಿ ಅಂತ ಹೆಸರಿದ್ದಾರೆ. ನಮ್ಮ ಊರಿಂದ ಮಾಗಡಿಸ್ ಗೊಜ್ಜವಲಕ್ಕಿ ಅಂತ. ನೀವು ಮಾಗಡಿ ಅವರಾ ಸರ್?
ಹೌದು, ನಾವು ಮಾಗಡಿಯವರೇ. ನಮ್ಮ ತಾತ ಮುತ್ತಾತ ಎಲ್ಲ ಮಾಡಿದ್ರು. ಹೌದಾ? ಈಗ ನಮ್ಮ ಕಡೆಯವರು ಒಬ್ಬರು ಇಬ್ಬರು ರಿಲೇಟಿವ್ ಇದ್ದಾರೆ ಅಷ್ಟೇ. ಸುಬ್ರಹ್ಮಣ್ಯ ಅಂತ ಇವಾಗ ಡಾಕ್ಟರ್ ಸುಬ್ರಹ್ಮಣ್ಯ ಆಗುತ್ತಲ್ಲ, ನಮ್ಮ ತಾಯಿಗೆ ಸೋದರ ಮಾವ ಆಗ್ತದೆ. ಮಾಗಡೀಸ್ ಫ್ರೆಶ್ ಗ್ರೌಂಡ್ ಸ್ಪೈಸಸ್ ಅಂತ ಬನ್ನಿ. ಹೌದಾ? ಬನ್ನಿ, ನಾವು ಬರೀ visit ಬರ್ತೀವಿ, ಮಾಡಿ. ದೇವಸ್ಥಾನಕ್ಕೆ ಬಂದು ಹೋಗ್ತೀವಿ. ಮೊನ್ನೆ ಜಾತ್ರೆ ಆಯ್ತಲ್ಲ, ಕರೆಕ್ಟು, ಜಾತ್ರೆಗೆಲ್ಲ ಬರೋಕ್ಕಾಗಲ್ಲ, ನಮಗೆ ಕೆಲಸ ಇರ್ತದೆ. ನಾಳೆ 3ನೇ ತಾರೀಕು ತಿಂಗಳು ಸೇರಾಗ್ತಾ ಇದೆ. ಏನೇನು ಸರ್ ಇದು, ಏನೇನು ಐಟಮ್ ಇದು? ನಮ್ದು ಎಲ್ಲ ಥರ ಮಸಾಲೆ ಪುಡಿನೂ ಇರುತ್ತೆ. ನಮ್ಮ ಚಟ್ನಿ ಪುಡಿಗಳು, ಕುಕ್ಕಿಂಗ್ ರೇಂಜ್ ಎಲ್ಲ ಇರುತ್ತೆ. ಸಾರು ಪುಡಿ, ಹುಳಿ ಪುಡಿ ಎಲ್ಲ ಇರುತ್ತೆ. ಮಾಗಡಿಯವರು ಇಲ್ಲಿದ್ದಾರೆ ಅಂತ ಆಯ್ತು ಅಲ್ಲಿಗೆ. ಆಮೇಲೆ ಮಾವಿನಕಾಯಿ ತೊಕ್ಕಿದೆ. ಇದು ಮಾವಿನಕಾಯಿ ತೊಕ್ಕು ಟೇಸ್ಟ್ ಕೊಡ್ತೀನಿ. ಖಾಲಿ ಖಾಲಿ ಬೆಳಗ್ಗೆ ಬಂದು ಫಸ್ಟ್ ಖಾಲಿ ಆಗೋದು ಅದೇ ಮಾವಿನಕಾಯಿ ತೊಕ್ಕು ಟೇಸ್ಟ್ ಮಾಡಿ. ಬೇಕು ಅಂದರೆ ನೀವು ಫೋನ್ ಮಾಡಿ ಹೇಳಿದ್ದೀರಿ, ಯಾಕಂದ್ರೆ ನಿಮ್ಮ ಹೆಸರಲ್ಲಿ ಸಪ್ರೇಟಾಗಿ ಒಂದು ಕವರಲ್ಲಿ ಹಾಕಿಟ್ಕೊಂಡಿರ್ತೀವಿ. ಅವ್ರದ್ದು ಫೋನ್ ನಂಬರ್ ತೋರಿಸ್ತೀನಿ, ನಿಮಗೆ ಬೇಕಾದರೆ ತಗೋಬೋದು. ನೋಡಿ, ಇವ್ರ ಹೆಸರು ವಿನಯ್ ಅಂತ. ನಾನು ಮಾಡ್ತೀನಿ ಮನೇಲಿ. ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೀನಿ ನಾನು ಅದಕ್ಕೆ. ಮನೇಲಿ ಇರೋ ತನಕ ಮಾಡೋಕ್ಕಾಗೋ ತನಕ ಮಾಡಬೇಕು, ಆಮೇಲೆ ಹೊರಗಡೆ ತಗೊಳ್ಳೋದು ಇದೆ. ಸರ್ ಹುಳಿ ಪುಡಿ ಅಂತ ಸಪ್ರೇಟಾ? ಅದೇ ಹುಳಿ ಪುಡಿ ಸಪ್ರೇಟ್ ಇದೆ. ಫಾರ್ ಮೇಕಿಂಗ್ ತರಕಾರಿ ಹುಳಿ. ಇದು ಸಾರು ತೊಕ್ಕು, ಮಾವಿನಕಾಯಿ ತೊಕ್ಕು. ನಿನಗೆ ಬೇಕಾದ್ರೆ ಇದು ಮಾವಿನಕಾಯಿ ಅಲ್ಲ, ನಾನು ಮಾಡ್ತೀನಿ ಮನೇಲಿ. ಬೇಕು ಅಂದರೆ ಒಂದು ತೊಗೊಂಡೋಗೋಣ. ಚೆನ್ನಾಗಿದೆಯಾ? ಚಿಕ್ಕದು ತಗೋ ಒಂದು ಸ್ಯಾಂಪಲ್. ಇದು ಮಾವಿನಕಾಯಿ ಜಾಮು, ಬೆಲ್ಲ ಹಾಕಿರೋದು, ಸಕ್ಕರೆ ಹಾಕಿಲ್ಲ. ಬೆಲ್ಲ ಹಾಕಿರೋದ? ಮಾವಿನಕಾಯಿ ತುರಿಯೋದು, ಪಾಕಕ್ಕೆ ಹಾಕೋದು. ಕೈ ತಗೊಳ್ಳಿ. ಸರ್ ಮಾಗಡಿ ಹತ್ರ ನಾವು ಸಾಗೂರು ಅಂತ, ಅಲ್ಲಿ ತೋಟ ಎಲ್ಲ ಇದೆ. ಚೆನ್ನಾಗಿದೆ. ಮನೆ ತಂದೆ ಮನೆ ಹೋಗ್ತೀವಿ, ತರ್ತೀವಿ. ಮೊನ್ನೆ ತಗೊಂಡ್ಬಂದು ಉಪ್ಪಿನಕಾಯಿ ಹಾಕ್ತೇವೆ ನಾವು. ಸರ್ ನಂಗೆ ತೊಕ್ಕು ಸಣ್ಣ ಇದೆಲ್ಲ ಹೋಮ್ ಮೇಡ್ ಸರ್? ಇದು ಇದು ಹ್ಯಾಂಡ್ ಮೇಡ್ ಸೋಪು. ಇದು ಕೂದಲಿಗೆ ಹಾಕೊಳ್ಳೋಕ್ಕೆ ಶಾಂಪೂ ಬಾರ್ ಅಂತ. ಇಲ್ಲಿ ನೋಡಿ, ಆರ್ಗ್ಯಾನಿಕ್ ಎಣ್ಣೆ ಬೇರೆ ಸಿಗುತ್ತೆ. ಕಪ್ಪು ಗೋಧಿ ಹಪ್ಪಳಗಳಿದೆ, ಡಿಫ್ರೆಂಟ್ ಹಪ್ಪಳಗಳೆಲ್ಲ. ವಿಡಿಯೋ ಮಾಡ್ತಿದ್ದೀನಿ, ಎಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಮಾಡ್ತೀನಿ, ನೋಡ್ತೀನಿ ಏನೇನಿದೆ. ಇಲ್ಲಿ ಇನ್ನೊಂದು ಸ್ಟೋರ್ ಇದೆ, ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ಸ್ ಅಂತ. ಸಿಂಧೂರ ತಳಿಯ ಮಾವಿನ ಹಣ್ಣು ಬಂದಿದೆ ನೋಡಿ. ಮಾವಿನ ಹಣ್ಣು ಅಲ್ಲಿದೆ ನೋಡು. ಸಿಂಧೂರ ಸಪೋಟ ಫ್ರೆಶ್ ಆಗಿ ಇದು ಮಾಡ್ತಿದ್ದಾರೆ. ಇಲ್ಲಿ ಬಾದಾಮಿ ಮಾವಿನಕಾಯಿ ಅಂತ ಹಾಕ್ತಿದ್ದಾರೆ. ಹಿಂಗಿದೆ ಮಾವಿನ ಹಣ್ಣು. ಹಿಂದಲ್ಲ ಇದು, ಒಂದೆರಡು ಮಾತಾಡಿ ಯೂಟ್ಯೂಬ್ ಚಾನಲ್ ಅವ್ರು ಮಾತಾಡ್ತಾರೆ. ನಮಸ್ಕಾರ, ನಾನು ಸುಜಯ್ ಅಂತ ಹೇಳಿ ಕನಕಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪ್ನಿಯಿಂದ. ನಮ್ಮದೊಂದು ರೈತ ಉತ್ಪಾದಕರ ಕಂಪನಿ. ನಾವು ಕನಕಪುರ ರೈತರ ಜೊತೆ ಕೆಲಸ ಮಾಡ್ತೇವೆ, ಸಾವಯವ ಮತ್ತು ರಾಸಾಯನಿಕ ಮುಕ್ತ ಕೃಷಿಯಲ್ಲಿ. ಸೊ ನಮ್ಮ ಒಂದು ಒಕ್ಕೂಟದಲ್ಲಿ 396 ಜನ ರೈತರಿದ್ದಾರೆ. ಎಲ್ಲರೂ ಕೂಡ ರಾಸಾಯನಿಕ ಮುಕ್ತವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾವು ಸಿರಿಧಾನ್ಯ, ನಾಟಿ ತಳಿ ಭತ್ತ ಮತ್ತು ಮಾವು, ಸೊಪ್ಪುಗಳು ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ನಮ್ಮ ರೈತರು ಬೆಳೆಯೋದನ್ನು ನಾವು ಪ್ರತಿ ಶನಿವಾರ ನಮ್ಮ ರೈತರು ನಮ್ಮ ಕಚೇರಿಗೆ ತಂದು ಕೊಡ್ತಾರೆ. ಸೊ ನಾವು ಅದನ್ನು ತಂದು ಇಲ್ಲಿ ಮಾರಾಟ ಮಾಡ್ತೇವೆ. ಥ್ಯಾಂಕ್ ಯು ಸರ್. ನಾವು ನೋಡಿ ಇಷ್ಟು ತೊಗೊಂಡಿದ್ದೀವಿ. ಇದೇನು ಗೊತ್ತಾ, ಸಿಹಿ ಕುಂಬಳಕಾಯಿ ಅಂತ. ನಾನು ನೋಡೇ ಇಲ್ಲ ಈ ಥರದ್ದು. ನೋಡಿ, ಬೊಂಬೆಗಳೆಲ್ಲ ಸಿಗುತ್ತೆ, ಮಕ್ಕಳುಗಳಿಗೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಇದು ನಮ್ಮ ಪುಸ್ತಕ ಪ್ರೇಮಿಯವ್ರಿಗೆ. ಏನು ಕಾರ್ಯಕ್ರಮ ನಡೀತಾ ಇದೆ ಇವತ್ತು? ಪೂರ್ಣಚಂದ್ರ ತೇಜಸ್ವಿ ಅಧ್ಯಯನ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ ಸರ್. ಇಲ್ಲಿ ನೋಡಿ, ಇಲ್ಲಿ ಒಂದು ಹೊಸದಾಗಿ ಇದೊಂದು ಅಧ್ಯಯನ ಕೇಂದ್ರ ಅಂತ ಮಾಡಿದ್ದಾರೆ. ಅಧ್ಯಯನ ಕೇಂದ್ರ ತೇಜಸ್ವಿ ಅವರ ಅಧ್ಯಯನ ಕೇಂದ್ರ, ಫೋಟೋಗ್ರಫಿ ಅಂದರೆ ಅವ್ರ ಬಗ್ಗೆ ಸ್ಟಡಿ ಇದಕ್ಕೆಲ್ಲ ಓಪನ್ ಆಗಿದೆ ಸರ್. ಹೌದಾ? ಒಂದು ಅಟ್ರಾಕ್ಷನ್ ಏನಂದರೆ ತಾವರೆ ಹೂವಿಂದು ಒಂದು ಪಾಟ್ ಥರ ಮಾಡಿದ್ದಾರೆ. ಬರ್ತಾ ತೋರಿಸ್ತೀನಿ. ಮಾಡಿದ್ದಾರೆ ಬಿಲ್ಡಿಂಗು. ಪೂರ್ಣಚಂದ್ರ ತೇಜಸ್ವಿ ಅವರು ಕಾಣ್ತಿದ್ದಾರೆ.
ಇವರೇ ಪೂರ್ಣಚಂದ್ರ ತೇಜಸ್ವಿ ಸಂಧ್ಯಾ ಸ್ಮೃತಿ ಅಂತ ಬೋರ್ಡ್ ಹಾಕಿದ್ದಾರೆ. ಸೊ ಇಲ್ಲಿ ಇವ್ರದ್ದು ಸಮಗ್ರ ಕೃಷಿ ಜಗತ್ತು ಬುಕ್ಸ್ಗಳಲ್ಲಿ ಕುವೆಂಪು ಅವ್ರದ್ದು ಅನುವೃತ್ತಿ ಅನ್ನೋದು. ಇದು KP ಪೂರ್ಣಚಂದ್ರ ತೇಜಸ್ವಿ ಅವರ ಫೋಟೋ ಗ್ಯಾಲರಿ. ಓಕೆ, ಬನ್ನಿ ತೋರಿಸ್ತೀನಿ ಒಳಗಡೆ ಹೆಂಗಿರುತ್ತೆ ಅಂತ. ಇಲ್ಲಿ ಪೇಪರ್ ಕಟ್ಟಿಂಗ್ಸು ಮತ್ತು ಮ್ಯಾಗ್ಝಿನ್ಸಲ್ಲೆಲ್ಲ ಅವರ ಕುರಿತಾದ ಆರ್ಟಿಕಲ್ಸ್ ಎಲ್ಲ ಬರೆದಿರೋದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಸ್ವಲ್ಪ ಫ್ಲೇರ್ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಲೈಟಿಂಗ್ ಪ್ರಾಬ್ಲಮ್ಮು. ಬಹುಶಃ KP ಪೂರ್ಣಚಂದ್ರ ತೇಜಸ್ವಿ ಅವ್ರಿಗೆ ಯಾರು ಇಂಟ್ರೆಸ್ಟ್ ತೋರಿಸ್ತೀರೋ ಅವ್ರಿಗೆಲ್ಲ ಇದು ಇಷ್ಟ ಆಗ್ಬೋದು ವೀಡಿಯೋಸು. ಪುಸ್ತಕ ಪ್ರೇಮಿಗಳಿಗೆ, ಎಸ್ಪೆಷಲಿ ಟ್ರಾವೆಲ್ ಪ್ರೇಮಿಗಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು. ಅವರು ಬರೆದಿರೋವಂಥ ಪುಸ್ತಕಗಳು, ಎಷ್ಟೊಂದು ಪುಸ್ತಕಗಳನ್ನ ಬರೆದಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ತೋರಿಸ್ತೀನಿ. ಒಂದು ಮ್ಯೂಸಿಕ್ ಹಾಕ್ತೀನಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ನೋಡ್ಕೊಂಡು ಎಂಜಾಯ್ ಮಾಡಿ. ಇಲ್ಲೆಲ್ಲ ನೋಡಿ ಪೇಂಟಿಂಗ್ಸ್ ಅನಿಸುತ್ತೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ ಅಲ್ಲ. ಇಲ್ಲಿ ಬಂದರೆ ಕಂಪ್ಲೀಟ್ ಬುಕ್ಸ್ ಗ್ಯಾಲರಿ ಸಿಗುತ್ತೆ ನಿಮಗೆ. ಇನ್ ಕೇಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬಂದು ಇಲ್ಲಿ ಡಿಫ್ರೆಂಟ್ ಬುಕ್ಸ್ ಎಲ್ಲ ಸಿಗುತ್ತೆ, ಬಂದು ನೀವು ಸ್ಟಡಿ ಮಾಡ್ಬೋದು. ಒಂದು ನಿಮಿಷ ತಗೋ, ಹಂಗೆ ಇಲ್ಲಿ ಬರ್ತೀನಿ, ಇದು ಮಾಡ್ಕೊಂಡು. ನನಗೆ ಮರ ಗಿಡ ಅಂದರೆ ತುಂಬ ಇಷ್ಟ. ಇದು ರಾಮಕೃಷ್ಣ ಆಶ್ರಮಕ್ಕೆ ಸೇರಿಕೊಳ್ಳುತ್ತೆ. ಸೊ ರಾಮಕೃಷ್ಣ ಆಶ್ರಮದ ಒಂದು ಸಂಸ್ಥೆಯಲ್ಲಿ ಪ್ರತಿ ವಾರ ಇಲ್ಲಿ ರಾಗಿ ಕಣ ಅಂತ ಆರ್ಗ್ಯಾನಿಕ್ ತರಕಾರಿ ಸಂತೆ ಮಾಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಬೆಂಗಳೂರಲ್ಲಿ ಈ ಥರ ಒಂದು ತೋಟ ಇರೋದೇ ಒಂದು ವಿಶೇಷ. ಫ್ಯೂಚರಲ್ಲಿ ತೋಟ ಮಾಡಿದ್ರೆ ಹಿಂಗೆ ಮಾಡಬೇಕು. ನೋಡೋಣ, ನಮ್ಮ ಫ್ಯೂಚರ್ ವೈಫ್ಗೆ ಒಪ್ಕೋಬೇಕಲ್ಲ, ಇನ್ನೂ ಮದುವೆನೇ ಆಗಿಲ್ಲ. ಪ್ರೋಗ್ರಾಮ್ ನಡೀತಿದೆಯಾ, ಅದಕ್ಕೆ ಬುಕ್ಸು ಇದು ಮಾಡಿದ್ವಿ. ನಿಮ್ಮದು ಹೇಳಿ, ನಿಮ್ಮದು ಇದ್ರ ಕಂಪ್ನಿ ಹೆಸರು? ಸರ್ ವಿಹಾ ಪುಸ್ತಕ ಅಂತ, ವಿಜಯನಗರ. ಅಲ್ಲಿ ನಿಮ್ಮ ಸ್ಟೋರ್ ಇದೆಯಾ? ಹೌದು ಸರ್, ಆಫೀಸ್. ನಮ್ಮ ಚಾನಲ್ ನೋಡ್ತಿದ್ರೆ ಬಂದು ಅವ್ರ ಅಂಗಡಿಲಿ ಪರ್ಚೇಸ್ ಮಾಡಿ. ಒಳ್ಳೆ ಚಾನಲ್ ಕಲಿಯುವ ಯೂಟ್ಯೂಬ್ ಚಾನಲ್. ಒಂದು ಸತಿ ತೋರಿಸ್ತೀನಿ ಯಾವ್ಯಾವ ಪುಸ್ತಕ ಸಿಗುತ್ತೆ ಅಂತ ನೋಡ್ತೀನಿ. ಯೂಟ್ಯೂಬಲ್ಲಿ ಬರುತ್ತಲ್ಲ? ಹಾಂ, ಯೂಟ್ಯೂಬಲ್ಲಿ. ಇಲ್ಲಿ ಒಂದು ವಿಸಿಟ್ ಹಾಕಿ ಸರ್, ಪ್ರೋಗ್ರಾಮ್ ನಡೀತಾ ಇವತ್ತು ನಾಳೆ 2 ದಿನನೂ ಇದೆ. ಈಗ ಹೋಗ್ತೀನಿ, ಈಗ 5 ನಿಮಿಷ ಹೋಗ್ತೀನಿ. ಅವರ ಫೋಟೋಗ್ರಫಿ ಎಲ್ಲ ಇದೆ ಸರ್, ಗ್ಯಾಲರಿ ಎಲ್ಲ ಮಾಡಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಪುಟಾಣಿ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಕಲಿಯುವ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.